ವೆಲ್ ಹಿರಿಯೂರು ಉಪಚುನಾವಣೆ ಈಗ ಸದ್ಯಕ್ಕೆ ನಾನಾ ಕಾರಣಗಳಿಂದ ಸುದ್ದಿಯಲ್ಲಿದೆ. ಅದರಲ್ಲೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಅನ್ನುವಂತೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಯಸ್, ಲೆಟ್ಸ್ ಗೋ ಹೆಡ್. ಹಿರಿಯೂರು ಬೈ ಎಲೆಕ್ಷನ್ಗೆ ಸಂಬಂಧಿಸಿದಂಥ ಬಿಗ್ ನ್ಯೂಸ್ ಇದು. ಯಾಕೆ ಬಿಗ್ ನ್ಯೂಸ್ ಅಂತ ಹೇಳಿದ್ರೆ, ಆ ಖ್ಯಾತ ಸ್ವಾಮೀಜಿಯ ಸ್ಫೋಟಕ ಆಡಿಯೋ ಈಗ ವೈರಲ್ ಆಗಿದೆ. ಹಾಗಾದ್ರೆ ಯಾರ ಸ್ವಾಮೀಜಿ ಅನ್ನುವ ಕುತೂಹಲ ಇದ್ದೇ ಇದೆ. ಮತ್ತು ಯಾರಿಗೆ ಸಂಬಂಧಿಸಿದಂಥ ಸಂಭಾಷಣೆ ಇದು ನೋಡ್ತಾ ಹೋಗೋಣ. ಕ್ಯಾಶ್ ಡ್ರಾಮಾ ಬಾಬು ನೆರವು ಪಡೆದು ಕೈ ಕೊಟ್ರ ಸ್ವಾಮೀಜಿ. ಬೈ ಎಲೆಕ್ಷನ್ ನಲ್ಲಿ ನಿಲ್ಲಲು ಸ್ವಾಮೀಜಿಗೆ ಆಮಿಷ ಒಡ್ಡಿದ್ರ ಅಟ್ಟಿಕಾ ಬಾಬು. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಡಿಯೋ ಸ್ಟೋರಿ. ದಿಸ್ ಇಸ್ ಆನ್ ಅಶ್ವವೇಗ. ಹಿರಿಯೂರು ಉಪಚುನಾವಣೆಗೆ ಸಂಬಂಧಿಸಿದಂಥ ಒಂದು ದೊಡ್ಡ ಸುದ್ದಿ ಇದು. ನೋಡಿ, ಚುನಾವಣೆ ಅಂತ ಹೇಳಿದಾಗ ಯಾವ ರೀತಿ ತಂತ್ರಗಾರಿಕೆ ಇದ್ದೇ ಇರುತ್ತೆ. ಅಂದರೆ ಇವತ್ತಿನ ವ್ಯವಸ್ಥೆ ಆಗಿದೆ. ಬಹಳಷ್ಟು ಪ್ರಶ್ನೆಗಳು, ಗೊಂದಲಗಳು, ಕುತೂಹಲ ಎಲ್ಲವೂ ಕೂಡ ಗರಿಗೆದರದ್ದೇ. ಅಭಿವೃದ್ಧಿ ವಿಚಾರವನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳು ಸದ್ದು ಮಾಡ್ತಾ ಇರುತ್ತವೆ ಅನ್ನೋದಕ್ಕೆ ಮತ್ತೊಂದು ಪೂರಕ ಸುದ್ದಿ ಇಲ್ಲಿದೆ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ಅಡಿಷನಲ್ ಅಪ್ಡೇಟ್. ಹಿರಿಯೂರಿನ ಆದಿ ಜಾಂಬವ ಮಠದ ಷಡಕ್ಷರ ಮುನಿ ಸ್ವಾಮೀಜಿಗೆ ಸಂಬಂಧಿಸಿದಂಥ ಸ್ಟೋರಿ ಇದು. ಅಟ್ಟಿಕಾ ಬಾಬು ಉದ್ಯಮಿ. ಅಟ್ಟಿಕಾ ಬಾಬುನಿಂದ ಒಳ್ಳೆ ನೆಕ್ಲೆಸ್ಸು, ಅದರ ಜೊತೆಗೆ ದುಡ್ಡೆಲ್ಲ ಪಡೆದ್ರ, ಲ್ಯಾಪ್ಟಾಪ್ ಪಡೆದ್ರ, ಸೀರೆ ಪಡೆದ್ರ ಸ್ವಾಮೀಜಿ ಅನ್ನುವ ಒಂದು ಅನುಮಾನ ವ್ಯಕ್ತವಾಗಿದೆ. ನೆರವು ಪಡೆದ ನಂತರ ಅಟ್ಟಿಕಾ ಬಾಬುನ ನಿರ್ಲಕ್ಷಿಸಿದ್ರ ಹಿರಿಯೂರಿನ ಆದಿಜಾಂಬವ ಸ್ವಾಮೀಜಿ. ಆದಿಜಾಂಬವ ಮಠದ ಷಡಕ್ಷರ ಮುನಿ ಸ್ವಾಮೀಜಿಗೆ ಅಟ್ಟಿಕಾ ಬಾಬು ಬೆಂಬಲಿಗ ಬೆದರಿಕೆ ಹಾಕಿದ್ದಾನೆ ಅಂತ ಹೇಳಲಾಗಿದೆ. ನಿಮ್ಮ ಅಸಲಿ ಬಂಡವಾಳ ಬಯಲ ಮಾಡ್ತೀನಿ, ಬಟಾ ಬಯಲು ಮಾಡ್ತೀನಿ ಅಂತ ಷಡಕ್ಷರ ಮುನಿ ಸ್ವಾಮೀಜಿಗೆ ಧಮಕಿ ಹಾಕಲಾಗಿದೆಯಂತೆ. ಹಿರಿಯೂರು ತಾಲೂಕಿನಾದ್ಯಂತ ಈಗ ಸಖತ್ ವೈರಲ್ ಆಗಿದೆ ಈ ಸ್ಫೋಟಕ ಆಡಿಯೋ. ಹಿರಿಯೂರಿನಲ್ಲಿ ಈಗ ಇದೇ ಚರ್ಚೆ ಆಗಿದೆ. ಆದಿಜಾಂಬವ ಸ್ವಾಮೀಜಿ ವರ್ತನೆ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಸತ್ಯಾಸತ್ಯತೆ ಏನು, ಯಾರು ಸತ್ಯ ಯಾರು ಮಿಥ್ಯ, ಪೊಲೀಸ್ ತನಿಖೆ ನಡೆಯುತ್ತಾ, ಹೀಗೆ ಪ್ರಶ್ನೆಗಳು ಮಾತ್ರ ಇದ್ದಾವೆ. ಆದರೆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದಂಥ ಸಮಯ ಬಂದಿದೆಯಾ, ಬರುತ್ತಾ ಇಲ್ವಾ ಅನ್ನುವ ಬಗ್ಗೆ ಖಚಿತತೆ ಬೇಕಾಗಿದೆ, ಭರವಸೆ ಬೇಕಾಗಿದೆ. ಎಸ್, ವಾಟ್ ಈಸ್ ದ ಸಮ್ಮರಿ ಆಫ್ ದಿಸ್ ಸ್ಟೋರಿ? ಸದ್ಯಕ್ಕೆ ಇನ್ನೊಂದು ಅಪ್ಡೇಟ್ ಇದೆ, ಅಡಿಷನಲ್ ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್, ವಾಟ್ ಈಸ್ ದಟ್ ಅಡಿಷನಲ್ ಅಪ್ಡೇಟ್ ನೋಡ್ತಾ ಹೋಗೋಣ. ಆದರೆ ಸದ್ಯಕ್ಕೆ ಒಂದು ಸಣ್ಣ ನಿಮಗೆ ಹಿಂಟ್ ಸಿಕ್ಕಿದೆ. ಏನು, ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆದಿಜಾಂಬವ ಮಠದ ಷಡಕ್ಷರ ಮುನಿ ಸ್ವಾಮೀಜಿಗೆ ಧಮಕಿ ಹಾಕಲಾಗಿದೆ ಅನ್ನೋದು ಒಂದು ವಿಚಾರ. ಯಾಕೆ ಧಮಕಿ ಹಾಕಲಾಗಿದೆ ಅನ್ನೋದು ಮತ್ತೊಂದು ವಿಚಾರ. ಅಂದರೆ ಇಲ್ಲಿ ಅಟ್ಟಿಕಾ ಬಾಬುನ ಮಿಸ್ಯೂಸ್ ಮಾಡಿಕೊಂಡ್ರಾ ಅನ್ನೋದು ಸದ್ಯದ ಸುದ್ದಿ ಮತ್ತು ಸದ್ಯದ ಸುದ್ದಿಯ ಸಾರಾಂಶ. ಹಾಗಾದರೆ ಯಾರು ಸತ್ಯ ಯಾರು ಮಿಥ್ಯ, ಏನು ನಡೀತಾ ಇದೆ, ಯಾವ ಕಾರಣಕ್ಕಾಗಿ ಇಲ್ಲಿ ಆದಿಜಾಂಬವ ಮಠದ ಈ ಷಡಕ್ಷರ ಸ್ವಾಮೀಜಿಗೆ ಇವರು ಸಹಾಯ ಮಾಡಿದ್ರಾ ಅಥವಾ ಆಮಿಷ ಒಡ್ಡಿದ್ರಾ ಅಥವಾ ಬೇರೆ ಏನಾದರೂ ವ್ಯವಹಾರ ಇತ್ತಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಇದೆ. ಹಾಗಾದರೆ ಆ ಸ್ಫೋಟಕ ಆಡಿಯೋ ಯಾವುದು, ಏನಿದೆ, ಬನ್ನಿ ಕೇಳಿಸ್ಕೊಳ್ಳೋಣ. ಹಲೋ, ಷಡಾಕ್ಷರಿಗಳು, ಒಳ್ಳೆ ನಕ್ಲೆಸ್, ಒಳ್ಳೆ ಸೀರೆಗಳು, ಒಳ್ಳೆ ದುಡ್ಡು. ಯಾರು? ಒಬ್ಳೇಶ್. ಓಬ್ಳೇಶ್? ಹಾ? ಯಾರ? ಒಬ್ಳೇಶ್. ಯಾವ ಓಬ್ಳೇಶ್? ಯಾವ ಒಬ್ಳೇಶ್? ಬಾಬು, ಅಟ್ಟಿಕಾ ಬಾಬು. ಹಾ, ನಕ್ಲೆಸ್, ಏನ್ ಮಾಡ್ತೀಯ ಈಗ? ನಕ್ಲೆಸ್, ಲ್ಯಾಪ್ಟಾಪ್, ದುಡ್ಡು. 5,000 ದುಡ್ಡಿಲ್ಲ ನನ್ನ ಹತ್ರ ಅಕೌಂಟ್ ಅಲ್ಲಿ ಗುರುದತ್. ನನ್ನ ಬೆಂಗಳೂರಿಗೆ ಕರ್ಕೊಂಡೋಗು, ನನ್ಗ ಅಟ್ಟಿಕಾ ಬಾಬು ಪರಿಚಯ ಮಾಡು, ನಾನ್ ಹಿಂಗೆಲ್ಲಾ ಕೆಲ್ಸ ಮಾಡ್ತೀನಿ, ನಾನ್ ಬರ್ತಡೇ ಮಾಡ್ಕಂತೀನಿ, ಸೀರೆ ತರ್ಸು, ಕೋಡಿಹಳ್ಳಿಗೆ ಹೋಗಿ ನಮ್ ಬಾಸ್ನ ಮುಂದಿಟ್ಕೊಂಡು ನೀವ್ ಇಷ್ಟೆಲ್ಲಾ ಮಾಡ್ಬಿಟ್ಟು ಆ ಯಪ್ಪನ್ಗೊಂದ್ ಶಾಲ್ ಹಾಕ್ಲಿಲ್ಲ, ಒಂದ್ ನಾನಾರ ಹಾಕ್ಲಿಲ್ಲ, ಇನ್ನೊಂದಿಲ್ಲ, ಸುವಾಸನ್ನ, ಗೋಲ್ರಟ್ಟಿ ರಾಜಣ್ಣನ್ನ, ಬಾಬಣ್ಣನ್ನ ಎಲ್ಲ ಉಪಯೋಗಿಸ್ಕೊಂಡು ನಿಮ್ಮನೆ ನೀವು ಉದ್ಧಾರ ಮಾಡ್ತಾ ಇದ್ದೀರಾ. ಈಗ ಏನಾಗ್ಬೇಕು? ಆಗದೇನು ಇಲ್ಲ, ಈಗ ನಾವು ಮಾಡೋದ್ ನೀವು ನೋಡ್ಬೇಕು. ನೋಡೋಣ. ನೋಡೋದ ಕಾರ್ ಜೋಳ ಬರ್ತಾನ,
ರಾಜಣ್ಣ ಬತ್ತಾನ, ಯಾರ್ ನಿಮ್ ಪರವಾಗಿ ಬಂದು ಇಲ್ಲಿ ಆದಿ ಹೊಲದಲ್ಲಿ ನಿಂತ್ಕೋತಾನೆ ನಾವು ನೋಡ್ಬೇಕು ಲೈವ್ ಇದು. ಆಯ್ತಾಯ್ತು. ಖಾಲಿ ಬಟ್ಟೆಗಳು ಅವ್ರು ಯಾರು ಬರ್ತಾರೆ ಸಪೋರ್ಟಿವಿಟಿಗೆ ಅಲ್ಲಿ ನಮ್ ಬಾಬಣ್ಣ ನಮ್ ಗುರುದತ್ತಣ್ಣನ್ ಬಿಟ್ಬಿಟ್ಟು ಈ ಅಪ್ಪ ಹೋಗಿ ನನ್ ಕೋಡಿಹಳ್ಳಿಲಿ ಇಷ್ಟು ಖರ್ಚಾಗೈತೆ ನನಗ್ ದುಡ್ಡು ಕೊಡು ಅಂದ್ಬಿಟ್ಟು ಇಸ್ಕೋಬೋದು. ಆ ಅಕ್ಕ ಏನ್ ಹೇಳ್ತು, ಅಲ್ಲಪ್ಪ ಹೋಗ್ಲಿ ಗುರ್ತಿಸೋದ್ ಬೇಡವೆ ನಮ್ಮನ್ನ ಅಂತು. ನಮ್ಮ ಮನೆಯವ್ರು ಕೋಲಾರ ಕಾರ್ ಕಳ್ಸಿದ್ರು ಬೇಡ ಈ ಕಾರ್ ಕಳ್ಸಿದೀಯ ಅಣ್ಣ ಅಂದ್ಬಿಟ್ಟು 50,000 ರೂಪಾಯಿ ಕಟ್ಟೆ ಕಳ್ಸಿದವಾಗ ಈ ಅಪ್ಪ ಏನಂದವನಂತೆ, 5,000 ರೂಪಾಯಿ ಅಷ್ಟೇ ಅಮ್ಮ ನನ್ನ ಹತ್ರ ಇರೋದು ಗುರುದತ್, ನನ್ನ ಹತ್ರ ₹1 ಇಲ್ಲ ಅಂದವನು. ಈಗ ಫಂಕ್ಷನ್ ಮಾಡಿ ಇಷ್ಟೆಲ್ಲ ಮಾಡಿ ಅದೆಲ್ಲ ಒಳ್ಳೇದು. ಅದೇ ನಮ್ ಬಾಬಣ್ಣನ ಈ ಅಪ್ಪ ಸ್ಟೇಜ್ ಮೇಲೆ ಸುವಾಸನ್ನ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಜ್ಞಾನ ಇರ್ಲಿಲ್ವಾ? ಗೊಲ್ರಟ್ಟಿ ರಾಜಣ್ಣನ್ ಕರ್ಸುವ ಜ್ಞಾನ ಇರ್ಲಿಲ್ವಾ? ಪುರುಷೋತ್ತಮ ಗೊತ್ತೈತೆ, ಪುರುಷೋತ್ತಮ ನಮ್ಮ ಹತ್ರ ತೋರಿಸ್ತಾ ಇದೆಯಣ್ಣ ಲೈಟ್ ನಿನ್ ಕೈಯಲ್ಲಿ ಇದೆಲ್ಲ ಆಗಿದೆ ರೆಕಾರ್ಡ್. ಆದಿ ಹೊಲದಲ್ಲಿ ನೀನ್ ತರ್ಸ್ಕೋ, ಇದು ಫುಲ್ ಎಲ್ಲ ರೆಕಾರ್ಡ್ ಆಗೈತೆ. ದಿವೇಶಿಗ್ ಫೋನ್ ಮಾಡು, ಮಾದರಟ್ಟಿ ಏನೈತೋ ಕರ್ಸು, ಅದ್ ಯಾವ ಕೇಸ್ ಆಗ್ತಾನ, ಯಾವ ಸೆಕ್ಷನ್ ಐತೋ ಕೇಳಲ್ಲ, ಸೆಕ್ಷನ್ ಐತೋ ತೋರ್ಸ್ಲಿ, ತೋರ್ಸ್ಲಿ ಇವನು ಸೆಕ್ಷನ್. 200 ಸೀರೆ ಆ ಅಮ್ಮ ಎಷ್ಟು ಕಣ್ಣಲ್ಲಿ ನೀರ್ ಹಾಕೊಂಡ್ ಹೇಳ್ತು, ಗುರುದತ್ ಅಣ್ಣ ಇಲ್ಲ ಅಂದ್ರೆ ಇವ್ನು ಗೊತ್ತೇ ಇಲ್ಲ ಬಾಬುಗೆ. ಇವನು 50,000 ರೂಪಾಯಿ ದುಡ್ಡು ಬಿಟ್ಟು ತಿರ್ಗಾ 1,00,000 ರೂಪಾಯಿ ಇಸ್ಕೊಂಬರಕ್ ಆಫೀಸ್ ಹೋಗ ನಮ್ ಬೆಂಗಳೂರಿಗೆ. ಇವನು ಎಷ್ಟರ ಮಟ್ಗಿರ್ಬೋದು, ಇವನು ಎಜುಕೇಟೆಡ್, ಇವನು ದೊಡ್ಡ ಸ್ವಾಮಿಗಳು ನಮ್ಮೂರ್ ಕ್ಷೇತ್ರಕ್ಕೆ ಹಿರಿಯೂರು ತಾಲೂಕಿಗೆ ಇವನ್ ಕೈಯಲ್ಲಿ ಎಷ್ಟು ಓಟ್ ಬರುತ್ತೋ ಇದು ಬಾಬುಗೆ ಇವನ್ ತೋರಿಸ್ಬೇಕು. ಇವನ್ ತಿಂದವನಲ್ಲ, ಎಷ್ಟು ಜನ ಸ್ವಾಮಿಗಳಿದ್ದಾರೆ, ಅದೆಲ್ಲ ಬಾಬಣ್ಣ ದುಡ್ಡು ಎಷ್ಟು ಹಾಳು ಮಾಡ್ಬೇಕಂತ ನಿಂತಿದ್ದಾರೆ. ಇದು ತೋರಿಸ್ಬೇಕಿವತ್ತು. ಇಡೀ ಆದಿ ಹೊಲ ಒಂದ್ ಮಾಡೋಣ ಇವತ್ತು. ಇವತ್ತು ರಾಜಣ್ಣನ್ನ ಯಾರು ನಮ್ಮ ಸುವಾಸುನ್ನ ಎಲ್ಲಾರ್ನು ಕರ್ಸಿ ಅಯ್ಯಪ್ಪನ್ನ ಅಜೀಬ್ ಮಾಡಿ ನೀನ್ ನಿಲ್ಲಿಸ್ತೀಯ ಅಂದ್ರೆ ಸ್ಟೇಜ್ ಮುಂದೆಗಡೆ ಎಂತ ಕಿಲ್ಲಾಡಿ ರವೀಂದ್ರನ್ ಕಳ್ಸಿ ಯಾವ ತರ ಡ್ಯೂಟಿ ಮಾಡಿದ್ಯಾ ಗುರುಗಳೇ ನೀನು, ಕಿಲ್ಲಾಡಿನ ನೀನು. ನೋಡಿ ಇವಾಗ ಆಯ್ತು ಬಾ ತೋರ್ಸು. ಸುವಾಸನ ಕರ್ಸ್ಬಿಟ್ಟು ಮೇಡೆ ಮೇಲೆ ನಿಲ್ಸ್ಬಿಟ್ಟು ಲ್ಯಾಪ್ಟಾಪ್ ಕೊಡು ಗುರು ನನ್ ಮಗಳಿಗೆ ಅಂತ ಕೇಳ್ಬಿಟ್ಟು ವಿಡಿಯೋ ರೆಕಾರ್ಡಿಂಗ್ ನಮ್ಮ ಹತ್ರ ಎಲ್ಲ ಇದೆ. ಅವ್ರು ನಮ್ಮ ಸ್ನೇಹಿತರು ಕೊಡ್ತಾರೆ ಬಿಡು. ನೀನ್ ಹೆಂಗ್ ಕೇಳ್ತೀಯ? ಸ್ನೇಹಿತರು ಯಾವ್ದೋ ಬಂದು ಚೊಂಬು ಕೊಡ್ತಾರೆ, ಇಸ್ಕೋಬೇಕು. ಕೊಡು, ನಿನ್ಗೆ ಏನ್ ಇಷ್ಟ ಆಗುತ್ತೆ ಅದ್ ಕೊಡಪ್ಪ. ನಿನ್ಗೆ ಏನ್ ಇಷ್ಟ ಆಗುತ್ತೆ ಅದ್ ಕೊಡು. ಮಾಡ್ಬೇಕು ಅನ್ಕೊಂಡಿದ್ಯಾ ಕಾವಿ ಬಟ್ಟೆ ಹಾಕೊಂಡು ನೀನ್ ಎಜುಕೇಟೆಡ್ ಅಂತ? ಹೌದು, ಈಗ ಮನೆ ತಾವ್ ಇರ್ಬೇಕು ನೀವು. ನೀನ್ ಬಾರೆ, ನೀನ್ ದೊಡ್ಡವನಲ್ಲ, ಬರೋದ್ ನನ್ ಮುಂತಕ್ಕೆ. ನೀನ್ ನನ್ನ ಹತ್ರ ಹೇಳಲೇ ಬೇಡಲೇ, ನೀನ್ ಏನ್ ಮಾಡ್ಬೇಕು ನಮಗ್ ಚೆನ್ನಾಗ್ ಗೊತ್ತು, ಎಲ್ಲ ರೆಡಿ ಮಾಡ್ಕೊಂಡು. ನೀನ್ ಯಾವ ತರ ಸ್ವಾಮಿ ನಾವ್ ನೋಡಿಲ್ದಿದ್ ಸ್ವಾಮಿ. ಆಯ್ತು, ನೀನೇ ದೊಡ್ಡವನಾಗ ಬಾ. ನಾನ್ ದೊಡ್ಡವನಾಗಕ್ ನಿನ್ ಮುಂದೆ ನನ್ ನಮ್ಮಪ್ಪನ್ಗೆ ಏನಾರ ಲೆಕ್ಕಾಚಾರನ? ಎಸ್, ನಿಜಕ್ಕೂ ಕೂಡ ಇದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾದಂಥ ವಿಚಾರ. ಇವರೊಬ್ಬರು ಸ್ವಾಮೀಜಿ, ಅವರೊಬ್ಬರು ಬೆಂಬಲಿಗರು, ಒಬ್ಬ ಉದ್ಯಮಿಯ ಬೆಂಬಲಿಗ ಮತ್ತು ಚುನಾವಣೆ. ಎಸ್, ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಮಾತನಾಡಬೇಕು. ಹಿರಿಯೂರು ಉಪಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಅಟ್ಟಿಕಾ ಬಾಬು ಕಸರತ್ ಮಾಡ್ತಾ ಇದ್ದಾರೆ. ಬಂದಲ್ಲಿ ಹೋದಲ್ಲಿ ಕ್ಯಾಶ್ ಹಿಡಿದು ನೆರವಿನ ಪೋಸ್ ಕೊಡ್ತಾ ಇದ್ದಾರೆ ಅಟ್ಟಿಕಾ ಬಾಬು ಅನ್ನೋ ಮಾಹಿತಿ ಇದೆ. ಹಿರಿಯೂರಿನಲ್ಲಿ ವಾರದ 4 ದಿನ ಅಲ್ಲೇ ಝಾಂಡ ಹೂಡಿದ್ದಾರೆ ಅಟ್ಟಿಕಾ ಬಾಬು. ಹಿರಿಯೂರಿನಲ್ಲಿ ಪಕ್ಷೇತರನಾಗಿ ನಿಂತು ಸದ್ದು ಮಾಡೋಕ್ಕೆ ಡ್ರಾಮಾ ಬಾಬು ರೆಡಿ ಅಂತ ಅಲ್ಲಿಯ ಜನ ಆಡ್ಕೊಳ್ತಾ ಇದ್ದಾರೆ. ಹಿರಿಯೂರಿನಲ್ಲಿ ಪಕ್ಷೇತರನಾಗಿ ನಿಂತು ಸದ್ದು ಮಾಡೋಕೆ ಡ್ರಾಮಾ ಬಾಬು ರೆಡಿ ಆಗ್ತಿದ್ದಾನ. ಬೆಂಬಲಕ್ಕಾಗಿ ಸ್ಥಳೀಯ ಸ್ವಾಮೀಜಿಗಳಿಗೆ ಇಲ್ಲಿ ಅಟ್ಟಿಕಾ ಬಾಬು ನಾನಾ ಆಮಿಷಗಳನ್ನೇನಾದರೂ ಒಡ್ಡಿದ್ರಾ? ಹೀಗೆ ಹಲವು ವಿಚಾರಗಳು ಬರ್ತಾ ಇದ್ದಾವೆ. ಎಸ್, ಅಟ್ಟಿಕಾ ಬಾಬು ಹರಡಿದಂಥ ಬಲೆಗೆ ಸಿಲುಕಿ ವಿವಾದಕ್ಕೀಡಾಗಿದ್ದಾರಾ ಆದಿಜಾಂಬವ ಮಠದ ಶ್ರೀಗಳು? ಇದೀಗ ಈ ಆಡಿಯೋ ವೈರಲ್ ಆಗಿರೋದನ್ನು ತಾವು ಕೂಡ ಗಮನಿಸ್ತಾ ಇದ್ದೀರಿ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಇವರು ಸ್ವಾಮೀಜಿ ಅಂತ ಯಾವ ಆಧಾರದ ಮೇಲೆ, ಯಾವ ಅರ್ಹತೆ ಮೇಲೆ ಸ್ವಾಮೀಜಿ ಅಂತ ಇವರನ್ನು ಕರಿಬೇಕು ಅನ್ನೋದು ಒಂದು ಪ್ರಶ್ನೆ. ಅಂದರೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಗೌರವ ಇರುತ್ತೆ. ಈಗ ನೀವು ರೌಡಿಗಳ ಸಂಭಾಷಣೆಯನ್ನು ಗಮನಿಸಿರ್ತೀರಿ, ರಾಜಕಾರಣಿಗಳ ಸಂಭಾಷಣೆಯನ್ನು ಗಮನಿಸಿರ್ತೀರಿ, ಸ್ವಾಮೀಜಿ ಅಂತ ಸಚ್ಚಾರಿತ್ರ್ಯ ಉಳ್ಳಂಥ ಸ್ವಾಮೀಜಿಯ ಸಂಭಾಷಣೆಯನ್ನು ಗಮನಿಸಿರ್ತೀರಿ. ಆದರೆ ಇವರೆಲ್ಲ ಯಾವ ಮಠದ ಸ್ವಾಮೀಜಿ?
ಇವರಿಗೆಲ್ಲ ಯಾವ ಅರ್ಹತೆ ಇದೆ ಅನ್ನುವ ಪ್ರಶ್ನೆನ ಜನ ಇವತ್ತು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಈಗ ಆ ಆಡಿಯೋದಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು, ಗೋವಿಂದ ಕಾರಜೋಳ ಯಾರ್ರೀ ಅವರು? ಉಪಮುಖ್ಯಮಂತ್ರಿ ಆದಂಥವ್ರಿ, ಅವ್ರಿಗೆ ಅವ್ರದ್ದೇ ಆದಂಥ ಸ್ಥಾನಮಾನ ಇದೆ, ಅವರಿಗೆ ಒಂದು ಹಿರಿತನ ಇದೆ. ಹಿಂಗಿರುವಾಗ ಇವ್ರು ಮಾತನಾಡಿರೋ ಭಾಷೆ ನೋಡಬೇಕು. ಮಾಮೂಲಿಯಾಗಿ ಆ ಲೋಕಲ್ ಪುಡಿರಗಳು ಮಾತಾಡ್ತಾರೆ, ಅದೇನು ಮಾಡ್ತೀಯಾ ಮಾಡೋಣ ಬಾ, ಏನು ಮಾಡ್ತೀಯಾ, ಧಮಕಿ ಹಾಕ್ತೀಯಾ ಅನ್ನುವ ವಿಚಾರಗಳು ಬಂದಾಗ ಇವ್ರನ್ನೆಲ್ಲ ನಾವು ಯಾವ ಕಾರಣಕ್ಕೆ ಗೌರವಿಸಬೇಕು ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇದೆ. ಹೀಗಾಗಿ ನೀವು ನಿಜಕ್ಕೂ ಸ್ವಾಮೀಜಿನ ಯಾವ ಮಟ್ಟದ ಸ್ವಾಮೀಜಿ ಅನ್ನೋದು ಒಂದು ಪ್ರಶ್ನೆ, ಅದರ ಜೊತೆಗೆ ಈ ರೀತಿಯಾದಂಥ ಸಂಭಾಷಣೆಗೆ ನೀವು ಯಾಕ್ರಿ ಹೋಗ್ತೀರಾ? ಆಯಿತು, ನಿಮ್ಗೆ ಸರಿ ಇದ್ದರೆ ಯಾಕೆ ಇಷ್ಟೊಂದು ನೀವು ಸರಿ ಅಂತ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀರಿ? ಎಸ್, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ವಾಟ್ ಈಸ್ ದ ಫ್ಯಾಕ್ಟ್ ಅನ್ನೋದ್ರ ಬಗ್ಗೆ ಮತ್ತಷ್ಟು ಇನ್ಸೈಡ್ ಸ್ಟೋರಿ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್. ಈ ಸ್ವಾಮೀಜಿಯ ಕಥೆ ಏನು, ಸ್ವಾಮೀಜಿ ಹಿನ್ನೆಲೆ ಏನು, ಅಟ್ಟಿಕಾ ಬಾಬು ಬೆಂಬಲಿಗ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಯಾರು, ಯಾಕಾಗಿ ಫೋನ್ ಮಾಡಿದ್ರು, ವಾಟ್ ಈಸ್ ದ ಫ್ಯಾಕ್ಟ್ ಆ್ಯಕ್ಚುಲಿ ಗೋಯಿಂಗ್ ಆನ್? ಪ್ಲೀಸ್ ಗೋ ಇಟ್. ಸೂರ್ಯ, ಈ ಒಂದು ವಿಚಾರದಲ್ಲಿ ಏನು ಸುಧಾಕರ್ ನಿಧನ ನಂತರ ಸದ್ಯ ಕ್ಷೇತ್ರ ತೆರವಾಗಿರುವಂಥದ್ದು, ಸದ್ಯ ಬೈ ಎಲೆಕ್ಷನ್ಗಾಗಿ ಸಾಕಷ್ಟು ಕಸರತ್ತು, ಅಂದರೆ ಟಿಕೆಟ್ಗಾಗಿ ಸಾಕಷ್ಟು ಕಸರತ್ತು ನಡೀತಾ ಇದೆ. ಅದರಲ್ಲಿ ಸದ್ಯ ಅಟಿಕಾ ಬಾಬು ಏನಿದ್ದಾರೆ ಅವರು ಹಿರಿಯೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಸಲುವಾಗಿ ಸಾಕಷ್ಟು ಓಡಾಟಗಳನ್ನು ಕ್ಷೇತ್ರದಲ್ಲಿ ಮಾಡ್ತಿರುವಂಥದ್ದು. ಸದ್ಯ ಇದೇ ಒಂದು ಟೈಮ್ನಲ್ಲಿ ಒಬ್ಬ ಸ್ವಾಮೀಜಿಯ ಬೆಂಬಲವನ್ನು ಪಡೀಲಿಕ್ಕೆ ಅಟಿಕಾ ಬಾಬು ಅವರು ಮೊರೆ ಹೋಗಿರುವಂಥದ್ದು. ಸದ್ಯ ಸ್ವಾಮೀಜಿಗೆ ಸಾಕಷ್ಟು ನಾನು ಕೆಲಸಗಳನ್ನು ಮಾಡಿಕೊಟ್ಟಿದ್ದೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಬೆಂಬಲಿಗ ಕೂಡ ಆಡಿಯೋದಲ್ಲಿ ಮಾತನಾಡಿರುವಂಥದ್ದು ಗೊತ್ತಾಗ್ತಿದೆ. ಸದ್ಯ ಇದರಲ್ಲಿ ಸ್ವಾಮೀಜಿ ಅವರೇ ಮಾತನಾಡಿದಾರ ಅನ್ನೋದು ಸದ್ಯ ಖಚಿತಪಡಿಸಬೇಕಾಗಿರುವಂಥದ್ದು ಸದ್ಯ ಇರುವಂಥದ್ದು. ಆದರೆ ಇಲ್ಲಿ ಬೆಂಬಲಿಗ ಮತ್ತು ಸ್ವಾಮೀಜಿ ಮಾತನಾಡಿರೋದನ್ನ ನೋಡ್ತಾ ಇದ್ರೆ ಇನ್ನು ಆ ಒಂದು ಹಿರಿಯೂರು ಕ್ಷೇತ್ರದಲ್ಲಿ ಸಾಕಷ್ಟು ಜಟಾಪಟಿ ಇನ್ನೂ ಬಾಕಿ ಇರುವಂಥದ್ದು. ಸದ್ಯ ಇದರಲ್ಲಿ ಏನಾದರೂ ಇನ್ನೂ ಮುನ್ನೆಲೆಗೆ ಹೋಗಿ ಈ ಒಂದು ವಿಚಾರದಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗೋ ಒಂದು ನಿಟ್ಟಿನಲ್ಲಿ ಕೂಡ ಈ ಒಂದು ಸಂಭಾಷಣೆ ಕಾಣ್ತಿರುವಂಥದ್ದು ರಾಘವ್ ಸೂರ್ಯ. ಇದ್ರ ಜೊತೆಗೆ ಏನು ಅಟಿಕಾ ಬಾಬು ನಾನು ಪಕ್ಷೇತರವಾಗಿ ನಿಲ್ಕೊಳ್ತೀನಿ ಅನ್ನೋ ಒಂದು ರೀತಿಯಲ್ಲಿ ಸದ್ಯ ಓಡಾಟವನ್ನು ಮಾಡ್ತಿದ್ದಾರೆ ಅಲ್ಲಿ. ಅದೇ ರೀತಿಯಾಗಿ ಸಾಕಷ್ಟು ಜನರ ಬೆಂಬಲವನ್ನು ಕೂಡ ಪಡಿತಾ ಇರುವಂಥದ್ದು ರಾಘವ್ ಸೂರ್ಯ. ಓಕೆ, ಬೆಂಬಲವನ್ನು ಪಡಿತಾ ಇದ್ದಾರೆ. ಆದರೆ ಅಲ್ಲಿಯ ಸ್ಥಳೀಯರ ವಾದ ಏನು? ಸ್ಥಳೀಯರು ಸ್ವಾಮೀಜಿ ಪರವಾಗಿದ್ದಾರಾ, ಅಟ್ಟಿಕಾ ಬಾಬು ಪರವಾಗಿದ್ದಾರಾ, ಬೆಂಬಲಿಗರ ಪರವಾಗಿದ್ದಾರಾ, ಅಥವಾ ಅವರು ಇದು ಯಾವುದನ್ನು ಗಮನಿಸದೆ ಅವರಷ್ಟಕ್ಕೆ ಅವರಿದ್ದಾರಾ? ವಾಟ್ ಈಸ್ ದ ಎನ್ವಿರಾನ್ಮೆಂಟ್? ಯಾವ ರೀತಿಯಾದಂಥ ಟಾಕ್ ಅಲ್ಲಿ ಕೇಳಿ ಬರ್ತಾ ಇದೆ ಸ್ಥಳೀಯರಿಂದ? ಜೀವನ್, ಈ ಒಂದು ವಿಚಾರದಲ್ಲಿ ಬೆಂಬಲಿಗರ ಪರವಾಗಿ ಅಂದರೆ ಏನು ಅಟಿಕಾ ಬಾಬು ಇದ್ದಾರೆ ಅವರ ಪರವಾಗಿ ಕೆಲ ಜನರು ಇರುವಂಥದ್ದು. ಯಾಕಂದರೆ ಒಬ್ಬ ಸ್ವಾಮೀಜಿಯಾಗಿ ಈ ರೀತಿಯಂತಹ ಆಡಿಯೋ ವೈರಲ್ ಆದಂಥ ಸಂದರ್ಭದಲ್ಲಿ ಸ್ವಾಮೀಜಿಯ ಸಂಭಾಷಣೆಯು ಕೂಡ ಒಂದು ಆಡಿಯೋದಲ್ಲಿ ಕ್ಲಿಯರ್ ಆಗಿಲ್ಲ. ಅವರ ಅಂದರೆ ಒಬ್ಬ ಸ್ವಾಮೀಜಿಯ ರೀತಿಯ ಒಂದು ಆಡಿಯೋದಲ್ಲಿ ವರ್ತನೆ ಮಾಡಿಲ್ಲ ಅನ್ನುವಂಥದ್ದು ಅಲ್ಲಿನ ಜನರ ಆಕ್ರೋಶನೂ ಕೂಡ ಆಗಿದೆ. ಹಾಗೆಯೇ ಅಟಿಕಾ ಬಾಬು ಅವ್ರ ಮೇಲೂ ಕೂಡ ಒಂದು ಬಣದ ಜನರು ಏನೊಂದು ಸ್ವಾಮೀಜಿಯ ಬೆಂಬಲಿಗರಾಗಿರ್ಬೋದು, ಏನು ಪರ ವಿರೋಧ ಅಂತ ಇರುವಂಥದ್ದು ಎರಡೂ ಕಡೆಯಲ್ಲೂ ಕೂಡ ಸದ್ಯ ಪರ ವಿರೋಧ ಇರುವಂಥದ್ದು ಬೆಂಬಲಿಗರಲ್ಲಿ. ಏನಂದರೆ ಈಗ ಅಟಿಕಾ ಬಾಬು ಅಲ್ಲಿನ ಸ್ಥಳೀಯ ನಾಯಕ, ಅಂದರೆ ಸ್ಥಳೀಯನಾಗಿ ಚುನಾವಣೆಗೆ ನಿಂತ್ಕೊಬೇಕು ಅನ್ನೋ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಯಾರೆಲ್ಲ ಇದ್ದಾರೆ ಅವರು ಸ್ವಾಮೀಜಿಯ ವಿರುದ್ಧವಾಗಿ ಸದ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಅದೇ ಸಂದರ್ಭದಲ್ಲಿ ಇನ್ನು ಸ್ವಾಮೀಜಿಯ ಬೆಂಬಲಿಗರಿದ್ದಾರೆ, ಅಲ್ಲಿನ ಸ್ವಾಮೀಜಿಯ ಬೆಂಬಲಿಗರಿದ್ದಾರೆ, ಅವರು ಕೂಡ ಸಾಕಷ್ಟು ಜನ ಅಟಿಕಾ ಬಾಬು ಅವರು ಅವರೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಸದ್ಯ ವಾದ ವಿವಾದಗಳು ಅಂದರೆ ನಡೀತಾ ಇರುವಂಥದ್ದು ರಾಘವ್ ಸೂರ್ಯ. ಪ್ರಕರಣ ಅಂತ ಏನಾದರೂ ಅನಿಸ್ತಾ ಇದೆಯಾ ಮೇಲ್ನೋಟಕ್ಕೆ ಜೀವನ್? ಸದ್ಯ ಇಲ್ಲಿಯವರೆಗೂ ರಾಘವ್ ಸೂರ್ಯ ಯಾವುದೇ ರೀತಿಯಾದಂತಹ ಇನ್ನು ಕಂಪ್ಲೇಂಟ್ ಆಗಲಿ ಏನೂ ಕೂಡ ದಾಖಲೆ ಆಗಿಲ್ಲ ಈ ಒಂದು ವಿಚಾರದಲ್ಲಿ. ದಾಖಲಾದರೆ ಇದೊಂದು ಕಂಪ್ಲೇಂಟ್ ಆಗಿ ಏನಾದರೂ ಇರುವಂಥ ಸಂದರ್ಭದಲ್ಲಿ ಕಾನೂನು ಹೋರಾಟಕ್ಕೆ ಇಬ್ಬರು ಕೂಡ ಮುಂದಾಗುವಂಥದ್ದು. ಅದೇ ರೀತಿಯಾಗಿ ಒಂದು ಗಾಟ್ ಇಟ್. ಥ್ಯಾಂಕ್ ಯು ಜೀವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.